ರಾಹುಲ್ ಗಾಂಧಿ ಅವರೇ, ನಿಮ್ದು ಸೆಲೆಕ್ಟಿವ್ ಕಣ್ಣೀರ? ಸುಮ್ನೆ ಸೆಕ್ಯುಲರ್ ಅನ್ನೋ ಹಣೆ ಪಟ್ಟಿ ನಿಮ್ಗೆ ಹೊಂದೋದೇ ಇಲ್ಲ ಸ್ವಾಮಿ. ನಿಮ್ಮ ನಿಲುವು, ನಿಮ್ಮ ಒಲವು ಯಾರ ಕಡೆ ಇದೆ, ಯಾವ ಕಡೆ ಇದೆ ಸ್ಪಷ್ಟ ಆಗ್ತಾ ಇದೆ. ನಿಮಗೆ ಒಂದು ಸಮುದಾಯದ ನೋವಿನಿಂದ ಮಾತ್ರ ನಿಮ್ಮ ಕರುಳು ಹಿಂಡುತ್ತೆ. ಮಣಿಪುರದ ಹಿಂಸಾಚಾರದ ಬಗ್ಗೆ ಮಾತನಾಡೋ ನೀವು ವೆಸ್ಟ್ ಬೆಂಗಾಲ್ ವೈದ್ಯ ರೇಪ್ ಬಗ್ಗೆ ಯಾಕೆ ಮಾತಾಡ್ತಿಲ್ಲ? ನಿಮ್ಮ ಅನುಕಂಪದ ಬಗ್ಗೆಯೇ ಅನುಮಾನ ಬರುತ್ತೆ. ನಿಮ್ಮ ಮೊಹಬ್ಬತ್ ಕಿ ದುಕಾನ್ ಕೇವಲ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತನಾ? ನಮಸ್ಕಾರ ವೀಕ್ಷಕರೇ. ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಸಂಬಲ್ನಲ್ಲಿ ನಡೆದಂತಹ ಹಿಂಸಾಚಾರದಲ್ಲಿ ಸಾವನ್ನಪ್ಪಿದವರ ಕುಟುಂಬದವರನ್ನ ಭೇಟಿಯಾಗೋದಕ್ಕೆ ಹೊರಟಿದ್ದು. ಇಟ್ಸ್ ವೆರಿ ಕ್ಲಿಯರ್ ಮಿಸ್ಟರ್ ರಾಹುಲ್ ಗಾಂಧಿ, ನಿಮ್ಮ ಒಲವು ಯಾರ ಕಡೆ, ಯಾವ ಕಡೆ ಇದೆ ಅನ್ನೋದು ಇದು ಹೊಸದೇನಲ್ಲ ಬಿಡಿ. ಆದ್ರೆ ಮತ್ತೆ ಮತ್ತೆ ರಿಪೀಟೆಡ್ಲಿ ನೀವು ಯಾರ ಕಡೆ ಇದ್ದೀರಾ ಅಂತ ಹೇಳಿ ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಾ. ಸಂಬಲ್ಗೆ ಹೊರಟಿದ್ರಿ, ಆದ್ರೆ ಪೊಲೀಸರು ವಾಪಸ್ ಕಳಿಸಿದ್ದಾರೆ. कोशिश कर रहे हैं, पुलिस मना कर रही है, अलाउ नहीं कर रही है. एज एलओपी मेरा अधिकार बनता है कि मैं जा सकता हूं, मगर तब भी वो मुझे रोक रहे हैं. ಮತ್ತೆ ನೀವು ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಿ ಹಠ ಹಿಡಿದಿದ್ದೀರಾ. ಹೋಗ್ಬೇಕು. ಎಲ್ಲೋ ಒಂದ್ ಕಡೆ ಸಾವು ನೋವಾಗಿದೆ, ಹಿಂಸಾಚಾರ ಆಗಿದೆ ಅಂತ ಹೇಳಿದ್ರೆ ಆಸ್ ಅ ರೆಪ್ರೆಸೆಂಟೇಟಿವ್ ಆಫ್ ಪೀಪಲ್ ನೀವು ಹೋಗ್ಬೇಕಾಗುತ್ತೆ. ಅವರಿಗೆ ಸಾಂತ್ವನವನ್ನ ಹೇಳ್ಬೇಕಾಗುತ್ತೆ. ಇದರಲ್ಲಿ ಯಾವುದೇ ಅನುಮಾನ ಇಲ್ಲ, ಇದು ತುಂಬಾನೇ ಒಳ್ಳೆ ಕೆಲಸ. ಆದ್ರೆ ಎಲ್ಲರ ನೋವು ಕೂಡ ಒಂದೇ ರೀತಿ ಆಗಿರ್ಬೇಕಲ್ವಾ ಪ್ರತಿಪಕ್ಷ ನಾಯಕರೇ? ಕೆಲವರ ನೋವು ಹೆಚ್ಚು, ಕೆಲವರ ನೋವು ತುಂಬಾ ಕಡಿಮೆ ಅನ್ನೋ ರೀತಿಲಿ ಆಗ್ಬಾರ್ದಲ್ವಾ? ಹಿಂಗಾದಾಗ ಏನಾಗುತ್ತೆ? ನಿಮ್ಮ ನಿಲುವು, ನಿಮ್ಮ ಒಲವು ಯಾರ ಕಡೆ ಅನ್ನೋ ಸ್ಪಷ್ಟತೆ ಗೊತ್ತಾಗುತ್ತೆ. ಆಲ್ರೆಡಿ ನೀವು ತೋರಿಸಿದೀರಾ ಏನು ನಿಮ್ಮ ಸ್ಪಷ್ಟತೆ ಅಂತ ಹೇಳ್ಕೊಂಡು. ಒಂದು ಸಮುದಾಯದ ನೋವು ಮಾತ್ರ ನೋವಾ? ಇನ್ನೊಂದು ಸಮುದಾಯಕ್ಕೆ ನೋವಾದ್ರೆ, ಅವರಿಗೇನಾದ್ರೂ ಅನ್ಯಾಯ ಆದ್ರೆ ಅದರ ವಿರುದ್ಧ ನೀವ್ಯಾಕೆ ಧ್ವನಿ ಎತ್ತೋದಿಲ್ಲ? ಸಂಬಲ್ನಲ್ಲಿ ನೀವು ನನಗನ್ಸೋ ಪ್ರಕಾರ ಯಾರನ್ನ ಭೇಟಿಯಾಗಿ ಹೋಗ್ತಾ ಇದ್ದೀರಾ? ಗಲಭೆಯಲ್ಲಿ ಗಾಯಗೊಂಡ ಪೊಲೀಸರನ್ನಂತೂ ನೀವು ಮಾತನಾಡ್ಸೋದಕ್ಕೆ ಹೋಗ್ತಾ ಇಲ್ಲ ಅಂತ ನಾನು ಅನ್ಕೋತೀನಿ. ಒಂದ್ ವೇಳೆ ನೀವು ಅವ್ರನ್ನ ಮಾತನಾಡ್ಸಿದ್ರೆ ತುಂಬಾ ಒಳ್ಳೇದು. ಆದ್ರೆ ನೀವಿಲ್ಲಿ ಸಂಬಲ್ನಲ್ಲಿ ಹಿಂಸಾಚಾರದಲ್ಲಿ ಯಾರು ಸಾವನ್ನಪ್ಪಿದ್ದಾರೆ ಅವರ ಕುಟುಂಬದವ್ರನ್ನ ಮಾತನಾಡ್ಸೋದಕ್ಕೆ ಹೊರಟಿದ್ದೀರಾ. ಹಾಗೇನ್ ಐ ಆಮ್ ಟೆಲಿಂಗ್, ಇದರಲ್ಲಿ ತಪ್ಪೇನಿಲ್ಲ. ಆದ್ರೆ ನಾನಾಗ್ಲೇ ಹೇಳ್ದಾಗೆ ಇದು ಸೆಲೆಕ್ಟಿವ್ ಭಾವುಕತನ, ಸೆಲೆಕ್ಟಿವ್ ಕಣ್ಣೀರು, ಸೆಲೆಕ್ಟಿವ್ ಸಾಂತ್ವನ ಆಗ್ಬಿಡುತ್ತೆ. ನೀವು ಗಲಭೆಯಲ್ಲಿ ಗಾಯಗೊಂಡ ಪೊಲೀಸರನ್ನ, ಅವರ ಕುಟುಂಬದವರನ್ನ ಮಾತನಾಡಿಸಿದ್ರೆ ಒಂದ್ ರೀತಿ ಆಗುತ್ತೆ. ಆದ್ರೆ ನೀವು ಇಲ್ಲಿ ಈ ಗಲಭೆಯಲ್ಲಿ ಸಾವನ್ನಪ್ಪದವ್ರು ಯಾರು, ಇದು ಯಾವುದೋ ಒಂದು ಸಮುದಾಯಕ್ಕೆ ಸೇರಿದವರು ಅನ್ನೋದು ನೇರವಾಗಿ ಗೊತ್ತಾಗುತ್ತೆ. ಆ ಕುಟುಂಬವನ್ನ ಮಾತ್ರ ಮಾತನಾಡಿಸೋದಕ್ಕೆ ಹೋಗ್ತಿದ್ದೀರಾ. ಅವ್ರು ಸತ್ತಿರೋದು ಯಾಕೆ? ಎರಡು ಗುಂಪುಗಳ ನಡುವೆ ಘರ್ಷಣೆ ನಡೀತು, ಈ ಘರ್ಷಣೆಯಲ್ಲಿ ಸಾವನ್ನಪ್ಪಿದ್ರು. ಅವ್ರೇನಾದ್ರೂ ದೇಶಕ್ಕೋಸ್ಕರ ಸಾವನ್ನಪ್ಪಿದ್ರಾ? ಅವ್ರೇನಾದ್ರೂ ವೀರ ಯೋಧರ? ಐ ಆಮ್ ಸಾರಿ, ನಾನು ಸತ್ತವ್ರ ಬಗ್ಗೆ ಈ ತರ ಮಾತಾಡಬಾರ್ದು. ಆದ್ರೆ ಅವ್ರೇನ್ ದೇಶಕ್ಕೋಸ್ಕರ ಪ್ರಾಣ ಸಲ್ಲಿಸಲಿಲ್ವಲ್ಲ. ಘರ್ಷಣೆಯಲ್ಲಿ ಅವರು ಭಾಗಿಯಾಗಿದ್ರು, ಸತ್ರು. ಸೊ ಆ ಸತ್ತವರ ಕುಟುಂಬದವ್ರನ್ನ ನೀವು ಮಾತನಾಡ್ಸೋದಕ್ಕೆ ಹೊರಟಿದ್ದೀರಾ. ನನ್ನ ಪ್ರಶ್ನೆ ವೆರಿ ಸಿಂಪಲ್, ನಿಮ್ದು ಯಾಕೆ ಸೆಲೆಕ್ಟಿವ್ ಸಾಂತ್ವನ ಆಗ್ತಾ ಇದೆ ಅಂತ ಹೇಳಿ. ಯಾವುದೋ ಒಂದು ರಾಜ್ಯದಲ್ಲಿ ಅಥವಾ ನಿಮ್ಮದೇ ಸರ್ಕಾರ ಆಡಳಿತವಿರುವಂತಹ ರಾಜ್ಯದಲ್ಲಿ ಏನಾದ್ರೂ ತಪ್ಪಾದ್ರೆ, ಯಾವುದಾದ್ರೂ ಒಂದು ಸಮುದಾಯಕ್ಕೆ ನೋವಾದ್ರೆ ನಿಮ್ಮ ಮನ ಮಿಡಿಯೋದಿಲ್ವಾ? ನಿಮ್ಮ ಕರುಳು ಚುರುಕ್ ಅನ್ನೋದಿಲ್ವಾ? ನಾನು ಕೆಲವೊಂದು ಇನ್ಸಿಡೆಂಟ್ಸ್ಗಳನ್ನ ಹೇಳ್ತೀನಿ. ತಮಿಳುನಾಡಿನಲ್ಲಿ ಕಳಬಟ್ಟಿ ದುರಂತದಿಂದ 29ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ರು. ಇದು ಕೂಡ ಪಾಪ ದಲಿತರು, ಬಡ ಕುಟುಂಬದವರು ಸಾವನ್ನಪ್ಪಿದ್ರು. ಆದ್ರೆ ನೀವು ಯಾವತ್ತಾದ್ರೂ ಕೂಡ ಒಂದು ಟ್ವೀಟ್ ಆದ್ರೂ ಮಾಡಿ ಸಾಂತ್ವನವನ್ನ ಸಲ್ಲಿಸಿದ್ದೀರಾ? ಕಣ್ಣೀರನ್ನ ಹಾಕಿದ್ದೀರಾ? ನಾನು ಎಲ್ಲ ಜಾಲಾಡ್ದೆ. ನಿಮ್ಮ ಟ್ವೀಟ್ ಅಲ್ಲಿ ಎಲ್ಲೇ ಒಂದೇ ಒಂದು ಕಡೆನೂ ಕೂಡ ನೀವು ಅವರ ಬಗ್ಗೆ ಒಂದು ಸಾಂತ್ವನವನ್ನು ವ್ಯಕ್ತಪಡಿಸಿದ್ದನ್ನ ನಾನು ನೋಡಿಲ್ಲ. ನಿಮ್ಮ ಪಕ್ಷವೇ ಆಡಳಿತ ಇರುವಂತಹ ರಾಜ್ಯದಲ್ಲಿ ಹಲವಾರು ಇನ್ಸಿಡೆಂಟ್ಗಳಾಯ್ತು. ನಾನು ಕೆಲವೊಂದು ಇನ್ಸಿಡೆಂಟ್ಗಳನ್ನ ಹೇಳ್ತೀನಿ. ನೇಹಾ ಕೊಲೆ ಪ್ರಕರಣ, ಹಾಡ ಹಗಲೇ ಆ ಯುವತಿಯನ್ನ ಕಾಲೇಜ್ ಕ್ಯಾಂಪಸ್ನಲ್ಲಿ ಒಬ್ಬ ವಿಕೃತ ಮನಸ್ಸಿನವನು ಬಂದು ಅವಳ ಪ್ರೇಮಿ ಅಂತ ಹೇಳ್ಕೊಂಡು ಬಂದು ಅವಳನ್ನ ಬರ್ಬರವಾಗಿ ಹತ್ಯೆಗೈದ. ಒಂದೇ ಒಂದು ದಿನ ಆದ್ರೂ ಕೂಡ ಆಕೆ ನಿಮ್ಮ ಸಹೋದರಿ ಅಂತ ಅನ್ಸ್ಲಿಲ್ವಾ? ಆ ನೋವಿನ ಪರಿವೇನೇ ಅರ್ಥ ಆಗ್ಲಿಲ್ವಾ? ರಾಜ್ಯಕ್ಕೆ ಬಂದು ಯಾವತ್ತಾದ್ರೂ ಭೇಟಿ ಕೊಟ್ಟಿದ್ದೀರಾ? ಅವರ ಕುಟುಂಬದವರನ್ನ ಮಾತನಾಡ್ಸಿದ್ದೀರಾ? ಬ್ಯಾಕ್ ಟು ಬ್ಯಾಕ್ ಅಂಜಲಿ ಕೊಲೆ ಆಯ್ತು ಅದೇ ಭಾಗದಲ್ಲೇನೆ, ಆಗ್ಲೂ ನೀವೇನು ಮಾತನಾಡಿಲ್ಲ. ಅದೆಲ್ಲ ಬಿಟ್ಟು ಹಾಕಿ ಸ್ವಾಮಿ. ವೆರಿ ರೀಸೆಂಟ್ ಇನ್ಸಿಡೆಂಟ್, ಬಳ್ಳಾರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವಾಯ್ತು. ಮುದ್ದು ಕಂದಮಗಳ ಶಿಶುಗಳ ಸಾವಾಯ್ತು. ನಿಮ್ಮದೇ ಪಕ್ಷವಿರುವಂತಹ ಸಿದ್ದರಾಮಯ್ಯನವರ ಸರ್ಕಾರದ ಅಡಿಯಲ್ಲಿದಾಯ್ತು. ಹೇಳಿದ್ರ ಯಾರ್ದಾರು ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ರ? ಟೀಕೆ ವ್ಯಕ್ತಪಡಿಸಿದ್ರ? ಖಂಡನೆ ವ್ಯಕ್ತಪಡಿಸಿದ್ರ? ನೋ. ಬಂದು ಭೇಟಿ ಆಗೋದ್ ಸಾಲಿ ಟ್ವೀಟ್ ನಲ್ಲಿ ಬಾಣಂತಿಯರ ಸಾವಿನಿಂದ ನನಗೆ ದುಃಖ ಆಗಿದೆ ಅಂತನಾದ್ರೂ ಸಾಂತ್ವನ ವ್ಯಕ್ತಪಡಿಸಿದ್ರ ನೀವು? ಇಲ್ಲ. ಮಣಿಪುರದಲ್ಲಿ ಹಿಂಸಾಚಾರ ಆದ್ರೆ ನಿಮ್ಗೆ
ಅದರಲ್ಲಿ ತಪ್ಪು ಕಾಣುತ್ತೆ. ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ, ಯಾವುದೇ ಕಡೆ ಹಿಂಸಾಚಾರ ಆದ್ರೂ ಕೂಡ ನೀವು ಅದರ ಬಗ್ಗೆ ಸಾಂತ್ವನವನ್ನು ವ್ಯಕ್ತಪಡಿಸೋದು, ಅದರ ಬಗ್ಗೆ ಮನ ಮಿಡಿಯೋದು ತಪ್ಪಲ್ಲ. ಆದ್ರೆ ನಿಮ್ಮ ಈ ಸೆಲೆಕ್ಟಿವ್ ಸಾಂತ್ವನ ಇದೆಯಲ್ಲ, ಆ ಒಂದು ಮೈಂಡ್ ಸೆಟ್ ಇಂದ ಹೊರಗೆ ಬನ್ನಿ. ಮಣಿಪುರದಲ್ಲಿ ಹಿಂಸಾಚಾರ ಆದಾಗ ಮೋದಿ ಸರ್ಕಾರವನ್ನ ನೀವು ತರಾಟೆ ತೆಗೆದುಕೊಳ್ತೀರಾ. ಅದೇ ರೀತಿ ವೆಸ್ಟ್ ಬೆಂಗಾಲ್ನಲ್ಲಿ ಸ್ವಾಮಿ ನಿಮ್ಮದೇ ಅಂಗಪಕ್ಷವಾಗಿರುವಂತಹ, ಈಗ ಇದೆಯೋ ಅಲ್ವಾ ನಂಗೆ ಗೊತ್ತಿಲ್ಲ, TMC ಆಡಳಿತವಿರುವಂತಹ ವೆಸ್ಟ್ ಬೆಂಗಾಲ್ನಲ್ಲಿ ವೈದ್ಯೆ ಮೇಲೆ ರೇಪ್ ಅಂಡ್ ಮರ್ಡರ್ ಆಯ್ತು. ಬ್ರೂಟಲಿ ಆಕೆಯನ್ನ ಹತ್ಯೆ ಮಾಡಿದ್ರು. ಒಂದೇ ಒಂದು ದಿನವಾದ್ರೂ ಕೂಡ ವೈದ್ಯೆಯ ರೇಪ್ ಮತ್ತು ಹತ್ಯೆ ಬಗ್ಗೆ ಚಕಾರ ಎತ್ತಿದ್ದೀರಾ, ಸಾಂತ್ವನವನ್ನ ವ್ಯಕ್ತಪಡಿಸಿದ್ದೀರಾ, ವೆಸ್ಟ್ ಬೆಂಗಾಲ್ಗೆ ಹೋಗಿ ಆ ಕುಟುಂಬವನ್ನ ಮಾತನಾಡಿಸಿದ್ದೀರಾ, ತಂದೆ ತಾಯಿಯನ್ನ ಮಾತನಾಡಿಸೋ ಪ್ರಯತ್ನವನ್ನ ಮಾಡಿದ್ದೀರಾ? ಇಲ್ಲ. ಇಲ್ಲೆಲ್ಲೂ ಕೂಡ ನಿಮ್ಗೆ ನೋವು ಕಾಣಿಸ್ಲಿಲ್ವಾ? ಆ ತಂದೆ ತಾಯಿ ಕಣ್ಣೀರು ಕಾಣಿಸ್ಲಿಲ್ವಾ? ಮಣಿಪುರದಲ್ಲಿ ಆದ್ರೆ ಮಾತ್ರ ನೋವು, ವೆಸ್ಟ್ ಬೆಂಗಾಲ್ನಲ್ಲಿ ಆದ್ರೆ ನೋವಲ್ವಾ? ಇನ್ನು ವೆರಿ ರೀಸೆಂಟ್ ಇತ್ತೀಚೆಗೆ ತೆಲಂಗಾಣದಲ್ಲಿ ಸಿವಿಲ್ ಸರ್ವಿಸ್ ಆಕಾಂಕ್ಷಿಗಳನ್ನ ಪೊಲೀಸರು ಮನಬಂದಂತೆ ಹೊಡೆದ್ರು. ಅಲ್ಲಿ ಪೇಪರ್ ಲೀಕ್ ಆಗ್ತಾ ಇತ್ತು ಬ್ಯಾಕ್ ಟು ಬ್ಯಾಕ್. ಇದ್ರ ಬಗ್ಗೆ ಎಲ್ಲಾದ್ರೂ ಕೂಡ ಚಕಾರ ಎತ್ತಿದ್ದೀರಾ? ಆಕಾಂಕ್ಷಿಗಳಿಗೆ ಆ ರೀತಿ ಪೊಲೀಸರು ಮನ ಬಂದಂತೆ ಹೊಡೆದ್ರಲ್ಲ? ಇಲ್ಲ. ಆಯ್ತು, ಇದು ನಮ್ಮ ದೇಶದೊಳಗೆ ಆಗಿರುವಂತಹ ಇನ್ಸಿಡೆಂಟ್. ಇನ್ನೊಂದು ವಿದೇಶದಲ್ಲಿ ನಡೆದಿರುವಂತಹ ಇನ್ಸಿಡೆಂಟ್ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಆಲ್ ಐಸ್ ಆನ್ ರಾಫಾ. ಇಸ್ರೇಲು ಈ ರೀತಿಯಾಗಿ ಮಾರಣಾಂತಿಕವಾಗಿ ಅಟ್ಯಾಕ್ ಮಾಡ್ತಾ ಇದೆ ಅಂತ ಹೇಳ್ಕೊಂಡು ಇಷ್ಟುದ್ದ ಟ್ವೀಟ್ ಸರಣಿಗಳನ್ನೇ ಮಾಡಿದ್ರಿ. ಅಮಾಯಕರ ಬಲಿ ಆಗ್ತಾ ಇದೆ ಎಲ್ಲ ಅಂತ ಅನ್ಕೊಂಡು. ಆದ್ರೆ ಪಕ್ಕದ ದೇಶ ಸ್ವಾಮಿ, ದೂರ ಬೇಡ, ಬಾಂಗ್ಲಾದೇಶದಲ್ಲಿ ನಮ್ಮ ಹಿಂದೂಗಳು ನರಳಾಡ್ತಿದಾರಲ್ಲ, ಅವರ ಮೇಲೆ ಮುಸ್ಲಿಮರು ಮನ ಬಂದಂತೆ ಅಟ್ಟಹಾಸ ಮೆರೆತಿದ್ದಾರಲ್ಲ, ಕಂಡಲ್ಲಿ ಹಿಂದೂಗಳ ಮಾರಣ ಹೋಮ ಮಾಡ್ತಿದ್ದಾರಲ್ಲ, ಅದರ ಬಗ್ಗೆ ಒಂದೇ ಒಂದಿನೂ ಕೂಡ ನೀವು ಚಕಾರ ಎತ್ತಿಲ್ಲ, ತುಟಿಕ್ ಪಿಟಿಕ್ ಅಂದಿಲ್ಲ, ಕಣ್ಣೀರು ಹಾಕಿದಂತಹ ಉದಾಹರಣೆಯನ್ನ ನಾನು ನೋಡೇ ಇಲ್ಲ. ನಿಮ್ಮ ಬಾಯಲ್ಲಿ ಹಿಂದೂಗಳಿಗೆ ಅನ್ಯಾಯ ಆಗ್ತಾ ಇದೆ ಅನ್ನೋ ಪದವನ್ನೇ ನಾನು ಕೇಳಲಿಲ್ಲ. ಹಿಂಗೆ ಹೇಳ್ತಾ ಹೋದ್ರೆ ಲಿಸ್ಟ್ ಆಫ್ ಇನ್ಸಿಡೆಂಟ್ ಇದೆ. ನಾನು ಪ್ರಮುಖ ಉದಾಹರಣೆಗಳನ್ನ ಮಾತ್ರ ನೀಡಿದ್ದೀನಿ. ನಿಮ್ಗೆ ಯಾವುದೋ ಒಂದು ಸಮುದಾಯಕ್ಕೆ ನೋವಾಗ್ಬಿಟ್ರೆ ನೀವು ಭಾವುಕರಾಗ್ಬಿಡ್ತೀರಾ, ನಿಮ್ಮ ಕರುಳು ಹಿಂಡುತ್ತೆ, ರೋಷಾವೇಶವಾಗ್ಬಿಡ್ತೀರಾ, ನಿಮ್ಮ ಹೊಟ್ಟೆಯಲ್ಲಿ ಇನ್ನಿಲ್ಲದಂತಹ ಕೆಂಡದಂತ ಕೋಪ ಭುಗಿಲೇಳುತ್ತೆ. ನೀವು ಒಂದು ಸಮುದಾಯಕ್ಕಾದ ಅನ್ಯಾಯಕ್ಕೆ, ನೋವಿಗೆ ಬೇಗ ಸ್ಪಂದಿಸ್ತೀರಾ. ನಾನು ಒಂದೇ ಸಮುದಾಯದ ನಾಯಕ ಅಂತ ನೀವ್ ಯಾಕೆ ಡಿಕ್ಲೇರ್ ಮಾಡ್ಬಿಡ್ಬಾರ್ದು? ಒಂದೇ ಒಂದು ಸಮುದಾಯದ ನೋವು ನಲಿವುಗಳಿಗೆ ಮಾತ್ರ ನಾವಿರೋದು, ನಮ್ಮ ಪಕ್ಷ ಅವರಿಗೆ ಮಾತ್ರ ನಾವು ರೆಸ್ಪಾಂಡ್ ಮಾಡ್ತೀವಿ ಅಂತ ಹೇಳ್ಬೋದಲ್ವಾ? ನಡೆ ಮೂಲಕ ಅಂತೂ ತೋರಿಸ್ತಾ ಇದ್ದೀರಾ. ಹೇಳೋದಕ್ಕೇನ್ ಸಮಸ್ಯೆ ಸ್ವಾಮಿ? ನೀವು ಸೆಕ್ಯುಲರ್ ಅನ್ನೋ ಮುಖವಾಡವನ್ನ ಹಾಕೊಂಡು ಎಷ್ಟು ದಿನ ಓಡಾಡ್ತೀರಿ? ಯಾಕೆ ಬೇಕು ಈ ಡಬಲ್ ಸ್ಟ್ಯಾಂಡರ್ಡ್? ಕರ್ನಾಟಕದಲ್ಲಿ ನಿಮ್ಮದೇ ಸರ್ಕಾರ ಇದೆ. ಡಿಜೆ ಹಳ್ಳಿ ಕೆಜೆಳಿಗೆ ಸಂಬಂಧಪಟ್ಟಂತೆ, ಹುಬ್ಬಳ್ಳಿಯ ಗಲಭೆಗಳಿಗೆ ಸಂಬಂಧಪಟ್ಟಂತೆ ಯಾವ ಒಂದು ಸಮುದಾಯದ ವಿರುದ್ಧ ಕೇಸ್ ಇತ್ತು ಅದನ್ನ ವಾಪಸ್ ತೆಗೆದುಕೊಳ್ತಾರೆ. ಅದ್ರ ಬಗ್ಗೆ ನೀವು ಅದೇ ಪಕ್ಷದ ಸರ್ವೋಚ್ಚ ನಾಯಕ ಏನನ್ನೂ ಮಾತನಾಡಿಲ್ಲ. ಇದು ಇವತ್ತು ನಿನ್ನೇದಲ್ಲ ರಾಹುಲ್ ಗಾಂಧಿ ಅವರೇ, ಇದನ್ನ ನೀವು ಮಾತ್ರ ಮಾಡ್ತಾ ಇಲ್ಲ ಪಾಪ. ಇದನ್ನ ನಿಮ್ಮ ಮುತ್ತಜ್ಜ ಆದಿಯಿಂದ ಹಿಡಿದು ನಿಮ್ಮ ಅಜ್ಜಿ, ನಿಮ್ಮ ತಂದೆ, ನಿಮ್ಮ ತಾಯಿ ಎಲ್ಲರೂ ಕೂಡ ಇದನ್ನೇ ಮಾಡ್ಕೊಂಡು ಬಂದಿದ್ರು. ನೀವು ಅದೇ ಪರಂಪರೆನ ಮುಂದುವರ್ಸ್ಕೊಂಡು ಬಂದಿದ್ದೀರಾ ಅಷ್ಟೇ. ಬಾಟ್ಲಾ ಎನ್ಕೌಂಟರ್ ಆಯ್ತು, ಟೆರರಿಸ್ಟ್ಗಳು ಕೆಲವೊಂದು ಮನೆಗಳಲ್ಲಿ ಅಡಗಿಕೊಳ್ತಿದ್ರು. ನಮ್ಮ ಧೈರ್ಯವಂತ ಪೊಲೀಸರು ವೀರಾವೇಶದಿಂದ ಒಳಹೊಕ್ಕಿ ಗುಂಡಿನ ದಾಳಿಯನ್ನ ನಡೆಸಿ ಅವರನ್ನ ಸಾಯಿಸಿದ್ರು. ಅನ್ಫಾರ್ಚುನೇಟ್ ಥಿಂಗ್ ಏನಪ್ಪಾ ಅಂತ ಅಂದ್ರೆ, ನಿಮ್ಮ ತಾಯಿ ಕಾಂಗ್ರೆಸ್ನ ಅಧಿನಾಯಕಿ ರಾಜಮಾತೆ ಸೋನಿಯಾ ಗಾಂಧಿ ಅವರು ಆ ಒಂದು ಹೋರಾಟದಲ್ಲಿ ಸತ್ತಂತಹ, ಸಾವನ್ನಪ್ಪಿದಂತ ಪೊಲೀಸರಿಗೆ ಕಣ್ಣೀರನ್ನ ಹಾಕೋದ್ರ ಬದಲು ಅಲ್ಲಿ ಸತ್ತಂತಹ ಟೆರರಿಸ್ಟ್ಗಳಿಗೆ ಮಿಡಿದ್ರು. ಅವ್ರ ಹೃದಯ ಅವ್ರಿಗೆ ಮಿಡಿತು, ಪೊಲೀಸರಿಗೋಸ್ಕರ ಅವ್ರ ಕಣ್ಣೀರನ್ನ ಹಾಕಿಲ್ಲ. ನಿಮ್ಮ ತಾಯಿ ಏನ್ ಮಾಡಿದ್ರು ಅದೇ ಪರಂಪರೆಯನ್ನ ನೀವು ಮುಂದುವರ್ಸ್ಕೊಂಡು ಬರ್ತಾ ಇದ್ದೀರಾ, ಸಂತೋಷ. ಆದ್ರೆ ನಿಮ್ಮ ಪಕ್ಷಕ್ಕೆ ಅಂಟಿಕೊಂಡಿರುವಂತಹ ಸೆಕ್ಯುಲರ್ ಅನ್ನೋ ಹಣೆಪಟ್ಟಿ ಇದೆಯಲ್ಲ, ಅದನ್ನ ತೊಳ್ಕೊಬಿಡಿ. ನಿಮ್ಮ ನಿಲುವು ಸ್ಪಷ್ಟವಾಗಿದೆ, ನಿಮ್ಮ ದಾರಿ ಕೂಡ ಸ್ಪಷ್ಟವಾಗಿದೆ. ಈ ಜಾತ್ಯತೀತ ಮುಖವಾಡ ಯಾಕೆ ಬೇಕಲ್ವಾ ಸರ್? ಸುಮ್ನೆ ಸೆಕ್ಯುಲರ್ ಅನ್ನೋ ಈ ಒಂದು ಹಣೆಪಟ್ಟಿಯನ್ನ ಬಿಟ್ಟುಬಿಡಿ. ಅದನ್ನ ನೀವು ಹೆಗಲ ಮೇಲಿನ ನೇಗಿಲ ಹಾಗೆ ಹೊತ್ಕೊಂಡು ಹೋಗ್ತಾ ಇದ್ದೀರಾ. ತೆಗೆದು ಹಾಕ್ಬಿಡಿ ಅದನ್ನ. ನೇಗಿಲಿನ ಕೆಲಸ ಏನ್ ಹೇಳಿ? ಉಳುಮೆ ಮಾಡೋದು. ನೀವು ಸೆಕ್ಯುಲರ್ ಅನ್ನೋ ನೇಗಿಲನ್ನ ಹಿಡ್ಕೊಂಡು ಉಳುಮೆ ಮಾಡಿದ್ರಿ ಆದ್ರೆ ಪ್ರತಿಫಲ ಸಿಕ್ಕೇ ಇಲ್ಲ. ಯಾಕಂದ್ರೆ ನಿಮ್ದು ಹೊಂದಾಣಿಕೆ ಆಗಲ್ಲ. ವೆರಿ ಸಿಂಪಲ್. ನಿಮ್ಮ ಈ ಸ್ಪಷ್ಟ ನಿಲುವನ್ನ ಎದೆಗೆ ಹಾಕೊಳ್ಳಿ, ಕಣ್ಣಲ್ಲಿ ಇಟ್ಕೊಳ್ಳಿ, ಹಣೆಯಲ್ಲಿ ಇಟ್ಕೊಳ್ಳಿ. ಅಟ್ಲೀಸ್ಟ್ ಆವಾಗ ಒಂದು ಕ್ರೆಡಿಬಿಲಿಟಿ ಆದ್ರೂ ಬರುತ್ತೆ ನಿಮ್ಗೆ. ನೀವು ಸಂಬಲ್ಗೆ ಹೋಗಿ ಸಾಂತ್ವನ ಹೇಳೋದನ್ನ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಅವ್ರಿಗೆ ಹೋಗಿ ಸಾಂತ್ವನ ಹೇಳಿ. ಆದ್ರೆ ಎಲ್ಲಾ ಸಮುದಾಯಗಳಲ್ಲೂ ಕೂಡ ಈ ರೀತಿ ನೊಂದ ಕುಟುಂಬದವರು ಇರ್ತಾರೆ, ಅವರ ಪ್ರತಿಯೂ ಕೂಡ ನೀವು ಸಾಂತ್ವನ ಹೇಳ್ಬೇಕಾಗಿದ್ದು ನಿಮ್ಮ ಕರ್ತವ್ಯ ಅನ್ನೋದನ್ನ ನಾನು ನೆನ್ಪು ಮಾಡ್ತಾ ಇದ್ದೀನಿ ಅಷ್ಟೇ. ಎಲ್ಲಾ ಜಾತಿ, ಮತ, ಪಂಥ, ಎಲ್ಲಾ ಧರ್ಮ ಸಮುದಾಯದವರ ನೋವು ಕೂಡ ನಿಮ್ಗೆ ಒಂದೇ ಆಗಿರ್ಬೇಕು. ಹೆಚ್ಚು ಆಗಿರಬಾರ್ದು, ಕಡಿಮೆನೂ ಆಗಿರಬಾರ್ದು, ನಗಣ್ಯವೂ ಆಗಿರಬಾರ್ದು. ರಾಹುಲ್ ಗಾಂಧಿ ಅವರು ಮಾತೆತ್ತಿದ್ರೆ ನಮ್ದು ಮೊಹಬ್ಬತ್ ಕಿ ದುಕಾನ್ ಅಂತ ಹೇಳ್ತಾರೆ. ನಾನು ನಿಮ್ ಪ್ರಶ್ನೆ ಕೇಳ್ತೀನಿ,
ನಿಮ್ಮ ಮೊಹಬ್ಬತ್ ಕಿ ದುಕಾನ್ನಲ್ಲಿ ಕೇವಲ ಒಂದು ಧರ್ಮದವರಿಗೆ ಮಾತ್ರ ಸಾಂತ್ವನ ಹೇಳ್ತೀರಾ, ಒಂದು ಧರ್ಮದವರಿಗೆ ಮಾತ್ರ ನಿಮ್ಮ ಕರುಳು, ಹೃದಯ, ಕಿಡ್ನಿ ಎಲ್ಲ ಚುರುಕ್ ಅನ್ನುತ್ತಾ? ನಿಮ್ಮ ಮೊಹಬ್ಬತ್ ಕಿ ದುಕಾನ್ನಲ್ಲಿ ಬೇರೆ ಧರ್ಮದವರಿಗೆ ಸ್ಥಾನನೇ ಇಲ್ವಾ ರಾಹುಲ್ ಜಿ? ಒಂದು ಸಮುದಾಯದ ಬಗ್ಗೆ ನೀವು ಸ್ಪಷ್ಟ ನಿಲುವನ್ನ ತೋರಿಸಿದ್ರಾದ್ರೂ ಆ ಸಮುದಾಯ ಆದ್ರೂ ನಿಮ್ಮನ್ನ ಕಾಯ ವಾಚ ಮನಸ್ಸ ಫಾಲೋ ಮಾಡ್ತಾರೆ, ಇಲ್ಲಾಂದ್ರೆ ಅವರಿಗೂ ಡೌಟ್ ಆಗ್ಬಿಡುತ್ತೆ, ಏನಪ್ಪ ಇವರು ಸರಿಯಾದ ಒಂದು ರೀತಿಯಲ್ಲಿ ಒಂದು ಫರ್ಮ್ ಡಿಸಿಷನ್ನೇ ಇಲ್ವಲ್ಲಪ್ಪ ಇವರಿಗೆ ಅಂತ ಹೇಳ್ಕೊಂಡು. ಮಣಿಪುರದ ಗಲಾಟೆ ಹಿಂಸಾಚಾರದ ಬಗ್ಗೆ ನೀವು ದೊಡ್ಡ ಸೀನನ್ನೇ ಕ್ರಿಯೇಟ್ ಮಾಡಿದ್ರಿ ದೇಶಾದ್ಯಂತ. ಮೋದಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರಿ. ಆದ್ರೆ 2014ಕ್ಕೂ ಮುಂಚೆ ಅಲ್ಲಿ ನಿಮ್ಮ ಸರ್ಕಾರಗಳು ಇದ್ವಲ್ವಾ? ನೂರಾರು ದಿನ ಬಂದ್ಗಳು ಆದ್ವು, ಜನ ಅವರು ಕೂಡ ಸಮಸ್ಯೆಯನ್ನ ಅನುಭವಿಸಿದ್ರು, ನೋವನ್ನ ಅನುಭವಿಸಿದ್ರು. ಆದ್ರೆ ಆಗ ನಿಮ್ಗೆ ಅವ್ರು ನೋವು ತಟ್ಟಿಲ್ಲ, ಈಗ ತಟ್ತಾ ಇದೆ ಅಲ್ವಾ? ಹಂಗಾಗಿ ನಿಮ್ಮ ಅನುಕಂಪದ ಬಗ್ಗೆನೇ ಅನುಮಾನ ಬರುತ್ತೆ. ಇದು ನಿಜವಾದ ಅನುಕಂಪನೋ ತೋರಿಕೆಯ ಅನುಕಂಪನೋ ಅಂತ. ಜಸ್ಟ್ ಥಿಂಕ್ ಅಬೌಟ್ ಇಟ್. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವೇನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.